ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕೆಂದಿರುವೆನು. ನನ್ನ ಜೊತೆಯಲ್ಲಿ ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಹಾಗೆ ಹೇಳಬೇಡ. ಕುಲಹೀನರಲ್ಲಿ ಕಂಡು ಬರುವ ದುರ್ಗುಣಗಳೇನಾದರೂ ನಿನ್ನಲ್ಲಿ ಕಂಡು ಬರುವುದೇ? ಯೋಚಿಸಿ ನೋಡು. ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿಹಂಶದಲ್ಲಿ ಅವತರಿಸಿದ ರವಿಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದಿ. ಕರ್ಣ, ಪರಮಾತ್ಮ, ಧರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆಂದೆನಿಸಿ ಮೆರವ ರವಿಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ತಳ್ಳಮಳ್ಳ ವೇಗಕ್ಕೆ ಮನದ ಚಿಂತೆ ತೊರೆ. ಕರ್ಣ, ಕರ್ಣ, ತಳ್ಳಮಳ್ಳ ವೇಗಕ್ಕೆ ಮನದ ಚಿಂತೆ ತೊರೆ. ಅನಿತ ಭುವನದೋ ಕೀರ್ತಿಯ ಪಡೆವೆ. ಕರ್ಣ, ಪರಮಾತ್ಮ, ತಳಮಳ್ಳ ವೇಗಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋ ಕೀರ್ತಿಯ ಪಡೆವೆ. ಘನತರವೆನಿಸಿದ ಮೇದಿನಿಯೊಳನಿ. ಘನತರವೆನಿಸಿದ ಮೇದಿನಿಯೊಳನಿ ಮಹಾಮಹಿಮನೆಂದೆನಿಸಿ ಮೆರವ ರವಿಸುತನೆ ಸುಕುಮಾರ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, 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 ನೀನು ಸೂತನಲ್ಲ. ನಿನ್ನ ವಂಶವೇ ಶ್ರೇಷ್ಠವಾದ ಚಂದ್ರವಂಶವು. ಕುಂತಿ ದೇವಿಯೇ ನಿನ್ನ ತಾಯಿ. ಆ ಸೂರ್ಯ ದೇವನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಂಚ ಪಾಂಡವರೇ ನಿನ್ನ ಸಹೋದರರು. ಇದಕ್ಕೆ ಈ ಭೂದೇವಿಯೇ ಸಾಕ್ಷಿ. ನನ್ನ ಮಾತನ್ನು ನಂಬು ಕರ್ಣ. ಪರಮಾತ್ಮ, ನೀನು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದು. ಮರೆತಿದ್ದೆನು. ಈಗ ಯುದ್ಧ ಕಾಲ. ನೀನು ಪಾಂಡವರನ್ನು ರಕ್ಷಿಸುವುದಕ್ಕಾಗಿ ಈ ರೀತಿ ಹೇಳಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜ ನಿಲ್ಲಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ? ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟ ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿ ಇದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನು ಹೊಂದಿದಳು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಆಕೆಯು ನಿನ್ನನ್ನು ಗಂಗಾ ನದಿಯಲ್ಲಿ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ನಿನ್ನ ತಾಯಿಯು ಕನ್ನಿಕೆಯಾದ್ದರಿಂದ ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು.
ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ ಕರ್ಣ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುಹುವೆನು. ಅವರಿಂದಲೂ ಸಾಮಾಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಸಾಧ್ಯವಿಲ್ಲ ದೇವಾ. ದೇವಾ ಶೋಧನೆಯೇನಿದು ವಿಧಿ ಶಾಪ. ಪಾಪಿ ಯಾದೆ ಪರಿತಾಪ ಕೀಡಾದೆ ದೇವಾ. ಶೋಧನೆಯೇನಿದು ಶಾಪ ವಿಧಿ ಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ. ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ ಪರಮಾತ್ಮ. ಕರ್ಣ, ಇಂದು ವದನ ಅಪನಿಂದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ. ಶಾಪ ವಿಧಿ ಶಾಪ. ಕರ್ಣ, ಜನ್ಮ ರಹಸ್ಯದ ಆಂತರ್ಯವರಿತೋ ಜನ್ಮದಾತೆಯ ನಿರ್ದಯವರಿತೋ ಕೃಷ್ಣ. ದೇವಾ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ ಸಹಗೋಡಿ ಪರಮಾತ್ಮ. ಕರ್ಣ, ಜೀವಿಸಲೇ ಪರಿ ಸಹಜರ ಸಹಗೋಡಿ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ. ಶೋಧನೆಯೇನಿದು ವಿಧಿ ಶಾಪ. ಪಾಪಿ ಯಾದೆ ಪರಿತಾಪ ಕೀಡಾದೆ ದೇವಾ. ಶೋಧನೆಯೇನಿದು ಶಾಪ ವಿಧಿ ಶಾಪ ವಿಧಿ ಶಾಪ. ಕೃಷ್ಣ ದೇವಾ. ಪರಮಾತ್ಮ, ಕರ್ಣ, ನೀವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮ
ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಏ ಸೂತ, ಏ ನೀಚ, ಹೀನ ಕುಲದವನೇ ಎಂದು ಹೇಳಿಸುತ್ತಿರುವರಲ್ಲ, ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ಈ ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿ ದೇವಿಗೂ ಸಹ ತಿಳಿಯದು, ನಿನ್ನ ಸಹೋದರರಾದ ಆ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ ಆ ಕರ್ಣನಾರು ತಿಳಿಸಲಾರೆಯ, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ನಾನು ಇದುವರೆವಿಗೂ ನಿನ್ನ ಜನ್ಮ ರಹಸ್ಯವನ್ನು ಯಾರಿಗೂ ತಿಳಿಸಿರಲಿಲ್ಲ. ಈಗ ತಾನೇ ಬರುವಾಗ ನಿನ್ನ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ಕಾಣಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನಿನ್ನು ಬರುತ್ತೇನೆ. ಆಗಬಹುದು ಪರಮಾತ್ಮ. ಪರಮಾತ್ಮನೆಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಹಾನ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆನಂದ ಪರಮವೀರ್ಯದ ಪಾರ್ಥ, ಅವನು ನನ್ನ ಸಹೋದರನೇ. ಯಾವೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವಿನಲ್ಲೋ, ನಿನ್ನ ಶಿರಸ್ಸು ಈ ಭೂಮಿ ಗುರುಳಿ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪಾಪದ ಪೂರ್ವದ ಫಲವಾಗಿ ಸೂತನೆಂಬ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರ್ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಈಗ ಇಂಥವರೇ ನನ್ನ ಬಂಧು ಬಾಂಧವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ಹೊರಟಿರಿ ಎಲ್ಲೋ, ಅವರೊಡನೆ ಯುದ್ಧವೇ? ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ. ಕುಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋ ಸುಖ ಸಂಪತ್ತಿನಿಂಬಾಳುವನೇ. ಚಲದಿಂ ಪಾರ್ಥನರುಂಡವಂ ತರಿದೋ, ಚಲದಿಂ ಪಾರ್ಥನರುಂಡವಂ ತರಿದೋ, ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲಕ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ನಾ ಸಾಯಲೇ. ಆದರೂ ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು.
ಕರ್ಣನ ಹೃದಯವನ್ನರಿತ ಕೌರವರು ನಿರ್ಭಯದಿಂದ ಈ ರೀತಿ ಮಾತನಾಡಲು ಹಿಂದಿರುವುದಿಲ್ಲ. ದುರ್ಯೋಧನನು ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ವಾಚಕ ಶಬ್ದಗಳಿಂದ ಮಾತನಾಡಲು ಹಿಂಜರಿಯುವುದಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದ ಹಾಗೆ ಸುಮ್ಮನಿದ್ದರು. ಕರ್ಣ, ನಿನ್ನನ್ನು ನೋಡಿದರೆ ನನಗದೆಷ್ಟು ದುಃಖವಾಗುತ್ತದೆ ಗೊತ್ತೇ. ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಶಕುನಿ, ಏನು ನಡೆಯಿತು? ಮರಮಾಚವನನ್ನೊಡನೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತರು. ಅವನಾಗ ಆಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಬುದ್ಧಿ ಹೋದವನಾಗಿ, ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ನಿಂದಿಸಿದರು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧವಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದರು ಮತ್ತು ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂದು ತನ್ನ ಇಚ್ಛೆಯನ್ನು ಪ್ರಕಟಿಸಿದನು. ಆಗ ಭೀಷ್ಮನು, ಕುರು ಪಿತಾಮಹನು ಏನು ಹೇಳಿದನು ಶಕುನಿ? ಅಸೂಯೆಯಿಂದ ಆತನು ಹಾಗೆ ಹೇಳಿರಲಾರ, ಆದರೆ ಅವನ ಮಾತಿನಿಂದ ನಿನ್ನ ಸೈನ್ಯಾಧಿಪತ್ಯಕ್ಕೆ ಭಂಗವಾಯಿತು. ಶಕುನಿ, ನಾನೆಂದಿಗೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ದುರ್ಯೋಧನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸಿದಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿದ ಹೊರತು ನಿನಗೆ ಸೈನ್ಯಾಧಿಪತ್ಯವನ್ನು ಕಟ್ಟಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮನು ತಾನೇ? ಯಾರಾದರೂ ಆಗಲಿ, ಸಭೆಯಲ್ಲಿ ಇನ್ನೂ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಸಹ ಹಿಂದಿರಲಿಲ್ಲ. ಅವರು ಏನು ಹೇಳಿದರು ಶಕುನಿ? ಆ ದುರ್ವಾರ್ತೆಯನ್ನು ನಾನು ನುಡಿಯಲಾರೆ ಕರ್ಣ, ನಾನು ನುಡಿಯಲಾರೆ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ನಿಷ್ಠೆಯಲ್ಲಿದೆಂದು ಅತಿಯಾಗಿ ನಿಂದಿಸಿದರು ಕರ್ಣ, ಅತಿಯಾಗಿ ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ. ವಿಧಾತನು ಮಾನವ ಜಾತಿ ಎಲ್ಲ ಸದ್ಗುಣಗಳನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟರೆ ಈ ಅಪಮಾನವನ್ನು ನಾನೆಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ಭಾವಿಸಿದರು. ಈ ಹೃದಯದ ವೇದೆಯನ್ನು ಜಗತ್ಕರ್ತನಲ್ಲಿ ಭಿನ್ನಪಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಯಾವ ಪಾಪಕ್ಕಾಗಿ ಈ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ಸು ಎಂದು ತಿಳಿದೆ. ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನೀಗ ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ನನ್ನ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪಿತರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನು ನಿನ್ನ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಯುದ್ಧ ರಂಗದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರದಾನ ಮಾಡುವುದಿಲ್ಲ ಎಂದು ಶಪಥ ಮಾಡು. ಆಗ ತಿಳಿಯಲಿ ಕೌರವರು ಕರ್ಣನ ಅಸ್ತ್ರಶಸ್ತ್ರದ ಪ್ರಭಾವವು ಎಂಥದ್ದೆಂದು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಕೂರುವುದು ನನ್ನಿಂದ ಸಾಧ್ಯವಿಲ್ಲ ಶಕುನಿ, ನನ್ನಿಂದ ಸಾಧ್ಯವಿಲ್ಲ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ, ಬೇರೆ ಉಪಾಯವಿಲ್ಲ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷರಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು, ಇಲ್ಲವಾದರೆ. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಭೀಷ್ಮನು ಪರಾಜಿತನಾಗುವವರೆಗೆ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ.
ಪರಂಪರೆಯ ರಾಷ್ಟ್ರ ಆಸ್ತಿ. ಇನ್ನು ಎಲ್ಲೆಲ್ಲಿ ಹುಡುಕಿದನು? ಬಹಳ ಒತ್ತಾಗಲಿಲ್ಲ ಕುರ್ರಾಜ. ಆದರೂ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಸಮಯವಿಲ್ಲ. ಪುನಃ ನೋಡುವೆನು, ಆಗ ತಿಳಿಯುವೆ ಶಪಥವೇನೆಂದು. ನಿಲ್ಲು ಕರ್ಣ, ನಿನಗೆ ಸಂತೋಷದ ಸುದ್ದಿ ಹೊಂದಿರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಳಿದವರಾಗಿ ಪಶುಗಳಂತೆ ಜೀವಿಸುತ್ತಿರುವ ನಮಗೆ ಸಂತೋಷದ ಸುದ್ದಿ ಎಲ್ಲಿರುವುದು? ಪುನಃ ನೋಡುವೆ. ನಿಲ್ಲು ಕರ್ಣ, ನಿಲ್ಲು. ಶಕುನಿ, ಕರ್ಣನ ಈ ದಿನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹಳ ಯೋಚಿಸಿ ಕರ್ಣನಿಗೆ ಸೈನ್ಯಾಧಿಕಾರಿ ಪಟ್ಟವನ್ನು ಕಟ್ಟಬೇಕೆಂದು ತಿಳಿಸಲು ಇಲ್ಲಿಗೆ ಬಂದೆನು. ಇದೇನು ಪ್ರಿಯಾಸುವೆ ಕೌರವೇಶ್ವರ? ಏಕೆ? ಕರ್ಣನು ವೀರಪುರುಷನಲ್ಲವೋ? ಇರಬಹುದು, ಆದರೇನು ಅವನನ್ನು ಸೇನಾಧಿಪತಿಯಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನಕ್ಕೀಡಾಗುವುದೆಂದು ತಿಳಿದೆಯಾ ಕೌರವೇಶ್ವರ? ಮಾರ್ಗವೇಜಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಕೃತವರ್ಮ ಮುಂತಾದ ಮಹಾರಥಿಗಳನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೈನ್ಯಾಧಿಪತ್ಯ ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿ ಎಷ್ಟು ಜನರ ಅನರ್ಥಕ್ಕೀಡಾಗುವುದೆಂದು ತಿಳಿದಿರುವೆ ಆ ಕೌರವೇಶ್ವರ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೇನಾದರೂ ಮುಂದಿದರೆ ನಿನ್ನನ್ನು ತ್ಯಜಿಸಲು ಹಿಂದಿರುವುದಿಲ್ಲ. ಶಕುನಿ, ಹಾಗಾದರೆ ಈಗ ಸೈನ್ಯಾಧಿಕಾರಿ ಪಟ್ಟವನ್ನು ಯಾರಿಗೆ ಕಟ್ಟುವುದು? ಯುದ್ಧವು ಸರಿತವಾಗಿರುವುದು, ಯೋಚಿಸಲು ಸಮಯವಿಲ್ಲ. ನೀನೀಗಲೇ ಹೋಗಿ ಕುರು ಪಿತಾಮಹರನ್ನು ಕಾಣು. ಯುದ್ಧ ಸರಿತವಿರುವುದು. ಸರಿಯಾಗಿ ಹೇಳಿದೆ ಶಕುನಿ. ನಾನೀಗಲೇ ಹೋಗಿ ಕುರು ಪಿತಾಮಹರನ್ನು ಕಾಣುವೆ. ನಡೆ ಕುರುಕುಲದ ರಣಕರೇ, ನಡ. ಈ ಶಕುನಿ ಎಂಬ ಮೂರಕ್ಷರ ತಿಳಿದ ಮೂಡ ನಡ. ಶಾ ಎಂದರೆ ಶತ್ರುಗಳಿಂದ, ಕೋ ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿರ್ಮೂಲ. ಶತ್ರುಗಳನ್ನು ಕುತಂತ್ರದಿಂದ ನಿರ್ಮೂಲ ಮಾಡುವುದೇ ಈ ಸೋಬರ ರಾಜ ಶಕುನಿ. ದುರ್ಯೋಧನ ಎಂದು ನಿನ್ನ ಹೆಂಡತಿ ಭಾನುಮತಿಯು ಮಂಡಗೆದರೆ ಮುಂಡೆ ಹಾಗೆ ನಿನ್ನ ಚಿನ್ನ ಮುಂಡೆಗಳಿಂದ ಗೋಳಾಡೋಳು. ಅಂದೇ ಈ ಶಕುನಿಗೆ ಶಾಂತ ಮನಃಶಾಂತ ಆನಂದ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಶಕುನಿಗೆ ಪರಮಾನಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ಆ ಪಾಂಡವರಿಗೆ ಜಯವೋ, ಈ ಕೌರವದ ಅಪಜಯವೋ. ಆ ಪಾಂಡವರಿಗೆ ಜಯವೋ, ಈ ಕೌರವದ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಶಕುನಿಗೆ ಪರಮಾನಂದ ಆನಂದ. ಸರ್ವೇಶ್ವರ ಸೇಡಿನ ಸರ್ಪದ ಮಡಿಲಿನಲ್ಲಿ, ಸೇಡಿನ ಸರ್ಪದ ಮಡಿಲಿನಲ್ಲಿ ರಸವನಾಡಲು ಬಯಸುವೆ. ಸೇಡಿನ ಸರ್ಪದ ಮಡಿಲಿನಲ್ಲಿ ನೀ ರಸವನಾಡಲು ಬಯಸುವೆ.
ನಿನ್ನ ವಿನಾಶಕ್ಕೆ ನಾಂದಿಯ ಹಾಡು ಆನಂದವನ ಹೊಂದುವನು ಆನಂದವನ ಹೊಂದುವನು ಆನಂದವನ ಹೊಂದು ಆನಂದ ಆನಂದ ಕೊನೆಗೆ ಪರಮಾನಂದ ಈ ಕೊನೆಗೆ ಪರಮಾನಂದ ಆನಂದ ಐವರ ಕಾಂತೆ ಎನಿಸಿರೆ ಚಿಂತೆ ಐವರ ಕಾಂತೆ ಎನಿಸಿರೆ ಚಿಂತೆ ಕಳೆದ ಪರಿಭವ ಸವಿಸಿದೆ ಜೀವ ಕಳೆದ ಪರಿಭವ ಸವಿಸಿದೆ ಜೀವ ಕಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ ಸರ್ವೇಶ ಕೊಡುತ್ತಿರ ವಿಭವ ಜ್ವಲಿಸುವುದನ ವರದಾನಿಗಾಂತ ಕಲುಷಿತ ಮನ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಕೃಷ್ಣ ಹೇ ಕೃಷ್ಣ ದೀನದಯಾನಿ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೇನೆ ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು ಇನ್ನಾದರೂ ನನ್ನಿ ಕಷ್ಟದ ದಿನಗಳು ಕಳೆದವು ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚಿಗೂ ಅಪವಾದ ಛೇದಾದ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ನೀವು ಪಾಂಚಾಲಿ ಇವಳೇಕೆ ಈ ರೀತಿ ಚಿತ್ತಾಕ್ರಾಂತಳಾಗಿರೋಳು? ಶೋಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕಡು ದುರಾತ್ಮರವರು ಒದಿಸುವೆ ನಮ್ರಣದಿ ಎನ್ ವೈರಿಗಳನ್ನು ಒದಿಸುವೆ ನಮ್ರಣದಿ ಶೋಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕಡು ದುರಾತ್ಮರವರನ್ನು ಒದಿಸುವೆ ನಮ್ರಣದಿ ಎನ್ ವೈರಿಗಳನ್ನು ಒದಿಸುವೆ ನಮ್ರಣದಿ ಸಿಗಿದವರ ಎದೆಯ ಬದೆಯುತ್ತಲಿ ಹೃದಯ ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವೆನ ಸಿಗಿದವರ ಎದೆಯ ಬದೆಯುತ್ತಲಿ ಹೃದಯ ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವೆನ ಪಾಂಡವರ ಪತ್ನಿ ನೀ ಎಂದರಸಿದರೆಯೋಳು ಪಾಂಡವರ
ತಿಳಿಯದೆ ಪರಿಯೋಣ್ ಕೆಚ್ಚದೆಯ ನಾರಿಯಂ ತಿಳಿಯದೆ ಪರಿಯೋಣ್ ಶೋಕವೇಕ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನದಿ ಕಡು ದುರಾತ್ಮರವರನ್ನು ಒದಿಸುವೆ ನಾ ಮೃಣದಿ ಎನ್ನು ವೈರಿಗಳನ್ನು ಒದಿಸುವೆ ನಾ ಮೃಣದಿ. ಏಕದೇವಿ ನಿಷ್ಕಾರಣವಾಗಿ ಅಳುತ್ತಿರುವೆ. ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ಯಾರಾದರೂ ದುರ್ವಾಕ್ಯಗಳನ್ನು ಆಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇದನಾಥ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆ ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮರ್ಷಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆ ನಮ್ಮನ್ನು ಸಾಯ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲವೇ? ಆಗಿದ್ದು ಆಗಿ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು, ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು. ಈಗಲಾದರೂ ನಿನ್ನೆ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು. ಏನು ಆ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು ಸಂಧಾನಕ್ಕೆ ಹೋಗಿದವರು? ಇನ್ನಾರು ಅಣ್ಣನಾದ ಶ್ರೀಕೃಷ್ಣನಲ್ಲವೇ? ಕೃಷ್ಣ ಕೃಷ್ಣ ಕೃಷ್ಣ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿ ಕಾಂಗನೆಯರ ವಿಳಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದೆ. ಆದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಬಿರುಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದನು. ಆದರೆ ಇನ್ನೂ ಇಲ್ಲ. ಜಾಣೆ ಮುದ್ದಾಡುವೆನು ಬಾರಿ, ಈ ಮನ ಪ್ರೀತಿಯ ಪ್ರೇಯಸಿ ನೀನು. ಜಾಣೆ ಮುದ್ದಾಡುವೆನು ಬಾರಿ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಜಾಣೆ ಮುದ್ದಾಡುವೆನು ಬಾರಿ. ಕುರುಕುಲಾದ ಮರ ಕೆಣಕುತ ರಣದಿ ಪುರುವಂಶವನ್ನೇ ನಾಶವಗೈವೆ. ದೇವಿ, ಕುರುಕುಲಾದ ಮರ ಕೆಣಕುತ ರಣದಿ ಪುರುವಂಶವನ್ನೇ ನಾಶವಗೈವೆ. ಕುರುಳ ದುಶಾಸನ ಒಳಲನ್ನು ಬಗೆದು, ದುರುಳ ದುಶಾಸನ ಒಳಲನ್ನು ಬಗೆದು ತರೆಯಳು ದುರುಳರ ಶಿರವನ್ನು ತೆಗೆದೆ. ದೇವಿ, ಕರೆಯಳು ದುರುಳರ ಶಿರವನ್ನು ತೆಗೆದೆ. ಜಾಣೆ ಮುದ್ದಾಡುವೆನು ಬಾರಿ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಜಾಣೆ ಮುದ್ದಾಡುವೆನು ಬಾರಿ.
ಸಭೆಯ ಪರಿತವ ಮರತಿಸಲೇನೆ ಗೈದ ಶಪಥವ ಮರೆಯುವಲೇನೆ ಸಭೆಯ ಪರಿತವ ಮರತಿಸಲೇನೆ ಗೈದ ಶಪಥವ ಮರೆಯುವಲೇನೆ ಚಿಂತೆಯು ಯಾದಕ ಧ್ರುಪದ ಧ್ರುವನಿನೇ ದೇವಿ ಚಿಂತೆಯು ಯಾದಕ ಧ್ರುಪದ ಧ್ರುವನಿನಿ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ ಜಾಣೆ ಮುದ್ದಾಡುವೆನು ಬಾರೇ ಭೀಮನ ಪ್ರೀತಿಯ ಪ್ರೇಯಸಿ ನೀನು ಭೀಮನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಮುದ್ದಾಡುವೆನು ಬಾರೆ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ 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 ಪ್ರಾಣೇಶ್ವರ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಪ್ರಾಣೇಶ್ವರ ಪ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ ಮನ ಮುದಿಸುವ ಮಧುಹಾಸ ವಿಲಾಸ ಪ್ರಾಣೇಶ್ವರ ಮನ ಮುದಿಸುವ ಮಧುಹಾಸ ವಿಲಾಸ ಕೌರವ ಶಿರವ ಧರೆಯುಡು ನೀನು ಪ್ರಾಣೇಶ್ವರ ಕೌರವ ಶಿರವ ಧರೆಯುಡು ನೀನು ಪ್ರಾಣೇಶ್ವರ ದೇವಿ ಪ್ರಿಯೋತ್ತಮ ಪ್ರಾಣಸಖಿ ಪ್ರಾಣವಲ್ಲಭ ಪ್ರಾಣವಲ್ಲಭಿ ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ಪ್ರಾಣಸಖಿ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಹೌದಲ್ಲವಿ ಪ್ರಾಣೇಶ್ವರ ಹೌದು ದೇವಿ ಆದರೆ ಅದಕ್ಕಿನ್ನು ಬಹಳ ಸಮಯವಿರುವುದು ಚೆಲ್ಲುತ್ತ ಸೇರುವೆ ಕಾಂತಿಯಲ್ಲಿ ಚೆಲ್ಲುತ್ತ ಸೇರುವೆ ಕಾಂತಿಯಲ್ಲಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ
ರಾಮ ರಮದೆಯ ಮನಕ್ಕಿಲ್ಲದಿರೆ ರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ. ಪ್ರಾಣೇಶ್ವರ ಪ್ರಾಣಸಖಿ ನೆನಪಿದೆ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲ ಆಂತಕ ಕರಾಳ ರಾತ್ರಿ ಎಂದು ಪ್ರಿಯ ತಾವೇ ಸಂಬೋಧಿಸಿದಿರಿ. ಇನ್ನು ಏನೇನೋ ಹೇಳಿದಿರಲ್ಲ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳು ಕೇಳಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಭೀಮಸೈನ್ಯ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನು ಇಚ್ಛಿಸಿದರೇನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣದ ವಿದುಷ್ಟರನ್ನು ದುರ್ಯೋಧನಾಥನ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವನೇ ದೇವಿ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವನೇ. ರಣದಲ್ಲವರ ರಕ್ತಪಾನ ಮಾಡದಿರುವನೇ. ರಣದಲ್ಲವರ ರಕ್ತಪಾನ ಮಾಡದಿರುವನೇ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತಡ ತಟ್ಟಿ ಕರೆದ ಕುಟ್ಟಿಕೊಳ್ಳುವೆ. ಗರ್ವದಿ ತಡ ತಟ್ಟಿ ಕರೆದ ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ರಣದಲ್ಲವರ ರಕ್ತಪಾನ ಮಾಡದಿರುವೆನೆ. ರಣದನವರ ರಕ್ತಪಾನ ಮಾಡದಿರುವನೆ. ನೋಡಿದೆಯಾ ಅಣ್ಣ, ಸಂಧಿಯ ಸಮಾಚಾರವನ್ನು ತಿಳಿದ ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನ ಕೋಪವನ್ನು ಸಮಾಧಾನ ಮಾಡಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯ ಇಲ್ಲ ಅಣ್ಣ. ಪಾಂಚಾಲಿ, ಸಮಾಚಾರವೇನು? ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾದ ಕೆಲಸವಾಗಿದೆ. ಪಾಂಚಾಲಿ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಕೋಪಗೊಂಡಿರುವನು? ಏಕೆ ಈ ನನ್ನ ಬಿರಿಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿನಲ್ಲಿ ನಿಂತು ಸಂಧಿಯಾಚರಣೆ ಮಾಡಲು ಪಾಂಡುರಾಜನ್ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಹವ್ಯಾಸವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿತಕರ್ತನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಕಥೆ ಎರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪವನ್ನು ಮಾಡ್ತೀರಿ. ನನಗೆ ತೋರಿದ್ದನ್ನೇ ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ.
ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನುಚಿತ ದುಡುಕಿ ಸಮರ ಬಯಸುವುದನುಚಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಕುರು ಸಂಜಾತರ ನರಳಿಸಲಿಹುದೇ ಕುರು ಸಂಜಾತರ ನರಳಿಸಲಿಹುದೇ ತಾಳಿದವರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮೀರುವುದನುಚಿತ ಹಿರಿಯರ ವಾಣಿಯ ಮೀರುವುದನುಚಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಬಿಡು ಕೋಪವ ಮನದಿ ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವರು. ಅವರ ಆಜ್ಞೆಯ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದೆ. ಆದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ಮುಂದೆ ನಡೆಯುವ ಇದಕ್ಕೆ ನೀನೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ತಮಗೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧವು ಯುದ್ಧದಂತೆಯೇ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಹೆದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆಯ ಔತಣವಲ್ಲವೆಂಬುದು ನಿಮಗೆ ತಿಳಿಯದೇ ಹೋಯಿತೆ. ಈಗ ಅಣ್ಣನನ್ನು ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ಚಿಂತೆಯಾಗಿದೆ. ಏನಿ ಕೋಲಾಹಲ? ಪಾಂಚಾಲಿ, ಶ್ರೀಕೃಷ್ಣನು ಬರಲಿ, ಮುಂದಿನ ವಿಷಯವೆಂಬುದು ವ್ಯಕ್ತವಾಗುವುದು. ಚಿಂತಿಸಬೇಡ ಸಹೋದರ, ಶಾಂತಿಯಂದಿರು, ಆತುರ ಪಡಬೇಡ. ಅರ್ಜುನ, ನಾನಿನ್ನು ಹೋಗುವೆನು. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬ ಇದನ್ನ ಇಚ್ಛೆ ಆಗಿತ್ತು. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾನುಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯು ಪುನಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಕಾರ್ಮೋಡ ಗುಡಿಗಿ ಗುಡಿಗಿ ನಡಗಲಿ, ಈ ಭೂಮಿ ನಡಿಗಿ ನಡಿಗಿ ಬಿರಿಯಲಿ, ಹುಟ್ಟಿರ ಪಟದಲ್ಲಿ ಸಪ್ತ ಸಾಗರ ಬೋರ್ಗರಿಯಲಿ. ಅಗ್ರಜ ಸಹೋದರ, ಕಾರ್ಮೋಡ ಗುಡಿಗಿ ಗುಡಿಗಿ ನಡಗಲಿ, ಈ ಭೂಮಿ ನಡಿಗಿ ನಡಿಗಿ ಬಿರಿಯಲಿ, ಹುಟ್ಟಿರ ಪಟದಲ್ಲಿ ಸಪ್ತ ಸಾಗರ ಬೋರ್ಗರಿಯಲಿ. ದುರುಳರ ಬಿಡವ ಕಡಿಯದ ಬಿಡನಂ, ದುರುಳರ ಬಿಡವ ಕಡಿಯದ ಬಿಡನಂ, ಕರಣಿ ಗಂಧದಲ್ಲಿ
ಮುಳಗಿ ಪಂಚಯವ ಶಾಂತನ ಅಗ್ರಜ ಧರಣಿಗಂತದಲ್ಲಿ ಮುಳಗಿ ಪಂಚಯ ಕುರುಕುಲವ ಕಡಿದಿಡುವೆ ಕುರುಕುಲವ ಕಡಿದಿಡುವೆ ದುರುಳ ಕೌರವರ ಪರಿಪರಿವಿದೊಡನೆ ದುರುಳ ಕೌರವರ ಪರಿಪರಿವಿದೊಡಲಿ ಕಾರ್ಮೋಡ ಗುಡಿಗಿ ಗುಡಿಗಿ ನಡೆಗಲಿ ಈ ಭೂಮಿ ನಡಿಗಿ ನಡಿಗಿ ಬಿರಿಯಲಿ ಹುಟ್ಟಿನ ಬರುತ್ತಲಿ ಸಪ್ತ ಸಾಗರ ಭೋರ್ಕರಿಯಲಿ ಹುಟ್ಟಿನ ಬರುತ್ತಲಿ ಸಪ್ತ ಸಾಗರ ಭೋರ್ಕರಿಯಲಿ ಹುಟ್ಟಿನ ಬರುತ್ತಲಿ ಸಪ್ತ ಸಾಗರ ಭೋರ್ಕರಿಯಲಿ. ಪ್ರಾಣೇಶ್ವರ ಸ್ವಲ್ಪ ತಾಳಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತೆತ್ತಲೇ ಬರುತ್ತಿರುವನಲ್ಲವೇ? ಆತನಿಂದ ಸಂಧಾನದ ವಿಚಾರವನ್ನು ತಿಳಿದ ಬಳಿಕ ತಮ್ಮಿಚ್ಛೆಯಂತೆಯೇ ತಾವು ನಡೆಯಬಹುದು. ಪಾಂಚಾಲಿ ಕಂಡೆನು ಮನ ದೇವನ ಕೃಷ್ಣಯ್ಯನ ಕಂಡೆನು ಮನ ದೇವನ ಗೋಪಾಲನ ಕಂಡೆನು ಮನ ದೇವನ ಕಂಡೆನು ಬಂಡರ ದೈತ ಮನೋಹರ ಕಂಡೆನು ಬಂಡರ ದೈತ ಮನೋಹರ ಚಿನ್ಮಯಿ ರೂಪದ ಗೋವಿಂದನ ಚಿನ್ಮಯಿ ರೂಪದ ಗೋವಿಂದನ ಕಂಡೆನು ಮನ ದೇವನ ಕೃಷ್ಣಯ್ಯನ ಕಂಡೆನು ಮನ ದೇವನ ಕೃಷ್ಣ ವಾಸುದೇವ ಪರಮ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗೂ ಧರ್ಮನಂದನ. ಪಾಂಚಾಲಿ ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನಾನಿನ್ನು ಹೋಗುವೆನು. ಪ್ರಾಣೇಶ್ವರ ಕ್ಷಣಕಾಲ ತಾಳ್ಮೆಯಿಂದಿರಿ. ಪರಮಾತ್ಮ ಓದ ಕಾರ್ಯವೇನಾಯಿತು ವಾಸುದೇವ? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ಬಹುವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತೇ ವಾಸುದೇವ? ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾನುಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯು ಪುನಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ ಕ್ಷಣಕಾಲ ತಾಳ್ಮೆಯಿಂದಿರಿ. ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆಯೂ ತಣ್ಣಗಾಗುವುದು. ಯದುಪತಿ ಸಭೆಯಲ್ಲಿ ಮುಂದೇನಾಯಿತು ದೇವ? ಸಂಧಿಯ ವಿಚಾರವು ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ನಿಮ್ಮ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮ? ಈಗ ತಿಳಿಯಿತು ಕೃಷ್ಣ ನಿನ್ನ ಮನಸ್ಸಿನ ಅಭಿಪ್ರಾಯ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳತೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರ ಉಡಿಸಲು ಹೊರಟಿರುವ ಯಾದವಾಗ್ರಣಿ ಪಾಂಡು ಪುತ್ರರ ಮೇಲೆ ಏಕೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ವಾಸುದೇವ, ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು ಭೀಮ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ವಾಸುದೇವ ಮುಂದೇನಾಯ್ತು ದೇವ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಪರಮಾತ್ಮ? ಭೀಷ್ಮ, ದ್ರೋಣ,
ಧೃತರಾಷ್ಟ್ರ ಮುಂತಾದವರೆಲ್ಲರೂ ಒಪ್ಪಿದರೂ ಧರ್ಮನಂದನ, ಓ ದುರ್ಯೋಧನ, ಆತನೂ ಸಹ ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ನಾನು ಕೇಳಬೇಕೆಂಬುದನ್ನ ಇಚ್ಛಾಯಿತು. ಕೃಷ್ಣ, ಅದನ್ನು ಸಾಧಿಸಿದ, ಚೆನ್ನಾಗಿ ಸಾಧಿಸು. ನಿಮ್ಮ ಅಪೌರುಷ ಫಲವನ್ನು ನೀವೇ ಬಯಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಗ್ರ ಸೈನೆ, ನಿರಾಶಿತಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ವೈ ಕುಲಾದ ಮರನು ಓದಿಸುವೆನು ಅಗ್ರಜ. ವೈ ಕುಲಾದ ಮರನು ಓದಿಸುವೆನು ಸಿರಿಯಿನ್ಮೆರೆದು ದುರಹಂಕಾರದು ಸಿರಿಯಿನ್ಮೆರೆದು ದುರಹಂಕಾರ ಧರಿಸಿ ಬಲು ಸತ್ಯ ನಿನ್ಮೆರವ. ವೈ ಕುಲಾದ ಮರನು ಓದಿಸುವೆನು ಅರುಜರೆಂಬುವ ಅಕ್ಕರೆಯಿಲ್ಲದ ಸಚ್ಚಿದ ಕುರುದರ ಕುನ್ನಿಗಳಂ ಅರುಜರೆಂಬುವ ಅಕ್ಕರೆಯಿಲ್ಲದ ಸಚ್ಚಿದ ಕುರುದರ ಕುನ್ನಿಗಳಂ ಪಕ್ಕದಲ್ಲದೆ ಭಕ್ತಿರಿದ ಮಗ ನ್ಯಾಯವೇ ಸಗಿದ ರಕ್ತಸರಂ. ವಾಸುದೇವ, ಪಕ್ಕದಲ್ಲದೆ ಭಕ್ತಿಸಿದ ಮಗ ನ್ಯಾಯವೇ ಸಗಿದ ರಕ್ತಸರಂ. ಲೆಕ್ಕಿಸದೆ ತೊಡಗಿಸಿ ಮಣ್ಣು ಮುಕ್ಕಿಸದಿರು ನಿಂತೊಳಗೆ ಅಗ್ರಜ. ಲೆಕ್ಕಿಸದೆ ತೊಡಗಿಸಿ ಮಣ್ಣು ಮುಕ್ಕಿಸದಿರು ನಿಂತೊಳಗೆ ಸಭೆಯಳು ಪತ್ನಿಯ ಗರ್ಭೋದಿ ಸೇರಿದ. ವಾಸುದೇವ, ಸಭೆಯಳು ಪತ್ನಿಯ ಗರ್ಭೋದಿ ಸೇರಿದ. ಮೂರ್ಖರನ ಎದೆಯನ್ನು ಬಗೆದು ಒಯ್ ಗುರುಕುಲಾದ ಮರನು ಓದಿಸುವೆನು ಸಿರಿಯಿನ್ಮೆರೆದು ದುರಹಂಕಾರ ಧಿಕ್ಕರಿಸು ಬಲು ಸತ್ಯ ನಿನ್ಮೆರವ. ಗುರುಕುಲಹದ ಮರನು ಗುರುಕುಲಹದ ಮರನು ಗುರುಕುಲಹದ ಮರನು ಸಿಗದು ಬಿಸಾಡುವೆನು. ನಿಲ್ಲಯ್ಯ ಭೀಮ, ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಭೀಮ. ವಾಸುದೇವ, ಈ ಸಂದೇಶವನ್ನು, ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ. ಅದನ್ನು ಕೇಳುವ ಬದಲು ನೀನು ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸವೆಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಬಂದು ಕುಳಿತುಕೋ. ಆಗ ನಿನಗೆ ದುರ್ಯೋಧನನ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನೀನು ಅಪೇಕ್ಷೆ ಅಂತ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು, ಏನೋ ಸಂದೇಶ? ಭೀಮ, ಬಿಡಯ್ಯ. ನಿನಗೆ ಆ ದುರ್ಯೋಧನನ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ, ವಾಸುದೇವ, ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆಯೇ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನಿಂದಾದರೂ ಮೀರಿರುವೆನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಪ್ರಿಯ ಸಹೋದರಿ. ಶತ್ರುಗಳ ಎಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮ, ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಬಾ. ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ನಿಮಗೆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದೆ ತಾನೆ?
ಈಗ ಎಲ್ಲರೂ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಈ ಯಜ್ಞವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಹೇಳುವನು ಭೀಮ, ಶಾಂತನಾಗು. ಮತ್ತಿನ್ಯಾರು ಧರ್ಮನಂದನ? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ದುಶ್ಯಾಸನನು ಬಂಧಿಸಲು ಯತ್ನಿಸಿದನು. ಇಂತಹ ಮಹತ್ ಕಾರ್ಯ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ಬಾ, ನನ್ನ ಕರಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವ ಸಮಯ ಸಾಧಕಿ. ಪಾಂಚಾಲಿ, ಈ ನೀಚ ಕೃತ್ಯದಲ್ಲಿ ಆ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿಯನ್ನು ಆ ಕುಂದಿ ಕೌರವರು ಈ ರೀತಿ ಅಪಮಾನ ಮಾಡಿದ್ದಾರೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನೂ ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಅಪೇಕ್ಷಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರತಿಕರ ಘೋಷದಲ್ಲಿ ಎಂದು ಹೇಳಿದ. ಪರಮಾತ್ಮ, ಮಾಧವ ನಿನ್ನ ಒಲುಮೆಯ ಬಲದಿಂದ ಮಾಧವ ನಿನ್ನ ಒಲುಮೆಯ ಬಲದಿಂದ ಜೀವಿಸುತ್ತೀಹೇವು ಧರೆಯಲ್ಲಿ ನಾವು. ಜೀವಿಸುತ್ತೀಹೇವು ಧರೆಯಲ್ಲಿ ನಾವು. ಕರುಣಾ ಸಾಗರನೆ ಹೇ ಕೇಶವನೇ, ಕರುಣಾ ಸಾಗರನೆ ಹೇ ಕೇಶವನ್ನೇ. ಮಾಧವ ನಿನ್ನ ಒಲುಮೆಯ ಬಲದಿಂದ ಮಾಧವ ನಿನ್ನ ಒಲುಮೆಯ ಬಲದಿಂದ ಜೀವಿಸುತ್ತೀಗೆವು ಧರೆಯಲ್ಲಿ ನಾವು. ಕೃಷ್ಣ 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 ರಕ್ಷಿಸು ಎಂದು ಧಾವಿಸಿ ನೀ ಬಂದೆ. ರಕ್ಷಿಸು ಎಂದು ಧಾವಿಸಿ ನೀ ಬಂದೆ. ಕರುಣೆಯ ತೋರುತ್ತ ನಮ್ಮನ್ನು ಸಲಹಿದೆ. ಕರುಣೆಯ ತೋರುತ್ತ ನಮ್ಮನ್ನು ಸಲಹಿದೆ. ಭಕ್ತ ಬಾಂಧವನೇ, ಕೃಷ್ಣ ಕೃಷ್ಣ
ಮಾಧವನಿಂದ ಕರುಣೆಯ ಬಲದಿಂದ ಮಾಧವ ನಿನ್ನ ಕರುಣೆಯ ಬಲದಿಂದ ಜೀವಿಸುತ್ತಿದ್ದೆವು ಧರೆಯಲ್ಲಿ ನಾವು ಜೀವಿಸುತ್ತಿದ್ದೆವು ಧರೆಯಲ್ಲಿ ನಾವು ಕರುಣಾ ಸಾಗರನೇ ಕೇಶವನೇ ಕರುಣಾ ಸಾಗರನೇ ಕೇಶವನೇ ಮಾಧವನಿಂದ ಕರುಣೆಯ ಬಲದಿಂದ ಕೃಷ್ಣ ಕೃಷ್ಣ ಪಾಂಚಾಲಿ ವಾ ನನ್ನ ಕರಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವ ಸಮಯ ಸಾಧಕಿ. ಅಗ್ರಜ ನೀನಾದರೂ ಬಿಡಿಸು. ನೀನೆಲ್ಲಿ ಬಿಡಿಸುವೆ ಧರ್ಮದ ಗೊಡ್ಡು. ಧನಂಜಯ ನೀನಾದರೂ ಬಿಡಿಸು. ನೀನೆಲ್ಲಿ ಬಿಡಿಸುವೆ ಎಲ್ಲಿಯಾದರೂ ಹೋಗಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಬೃಹನ್ನಳೆಯಂಗೆ ನರ್ತನವನ್ನು ಮಾಡ ಹೋಗು. ಕೃಷ್ಣ ಕಟ್ಟಿಸಿದವನು ನೀನಲ್ಲವೇ, ನೀನೇ ಬಿಡಿಸು. ನೀನೆಲ್ಲಿ ಬಿಡಿಸುವೆ ಕಪಟ ನಾಟಕ ಸೂತ್ರಧಾರಿ. ಯಾರು ಬಿಡಿಸುವುದಿಲ್ಲವೇ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕಥೆ? ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ ಜವಾದರೆ, ವೀರ ಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದು ಸತ್ಯವಾದರೆ, ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 98 ಮಂದಿ ಸಹೋದರ ಸಂಪೂರ್ಣವಾಗಿ ನಾಶ ಮಾಡಿ, ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿಡುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ಕೊಡೆಯನ್ನು ನನ್ನ ಗದಾದಂಡದಿಂದ ಮುರಿದು ಅವನ ರಾಜ್ಯ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಒದ್ದು ಪುಡಿ ಪುಡಿ ಮಾಡದ ಹೋದರೆ ನನ್ನ ಗತಿ ಭಯಂಕರವಾದದೆ. ನರಕವೇ ಪ್ರಾಪ್ತಿಯಾಗಲಿ. ಬಲೆ ಭೀಮ ಬಲೆ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಪರಮಾತ್ಮ, ಈ ಸಂದೇಶಕ್ಕೆ ನಮಗುಳಿಯುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ಯುದ್ಧವನ್ನು ನಾನೆಂದು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆ, ಆದರೆ ಎಲ್ಲವೂ ವಿಫಲವಾದವು. ಈಗ ನಮಗುಳಿರುವುದು ಒಂದೇ, ಅದು ಯುದ್ಧ. ಕೃಷ್ಣ, ಭೀಮ ಶೂನ್ಯದ ಇದು ಕುಲ ಹೇಡಿಗಳನ್ನು ಎಳ ತಂದು ರಣಗಳನ್ನು ಕೊಚ್ಚಿ ಎಣಗಳನ್ನು ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ, ಶೂನ್ಯದ ಇದು ಕುಲ ಹೇಡಿಗಳನ್ನು ಎಳ ತಂದು ರಣಗಳನ್ನು ಕೆಳವಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ದೇವ, ಪಾಂಡವರ ರಥಿಯ ಕುರುಬನು ಮುಟ್ಟಿ ಚಂಡ ಕೌರವರ ಗುಂಡಿಗೆ ಕೀಳೆ. ಅಗ್ರಜ, ಪಾಂಡವರ ರಥಿಯ ಕುರುಬನು ಮುಟ್ಟಿ ಚಂಡ ಕೌರವರ ಗುಂಡಿಗೆ ದಂಡ ಎಲುಬುಗಳ ತುಂಡರಿಸಿ ರಣ ಚಂಡಿಗೌತಣವ ಮಾಡಿಸುವೆ. ವಾಸುದೇವ, ದಂಡ ಎಲುಬುಗಳ ತುಂಡರಿಸಿ ರಣ ಚಂಡಿಗೌತಣವ ಮಾಡಿಸುವೆ. ಓರ್ಗರಿವ ಕಾರ್ಬೋಡ ಜನ್ಮಯ ಆರ್ಭಟಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ, ಕರಿವ ಕಾರ್ಬೋಡದೆನ್ಮಯ ಆರ್ಭಟಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ, ದರ್ಪದಿಂದೆರವ ಕುರುವರರ ಕಾಲ್ಗಳ ಬಿಡಿದು ದರ್ಪದಿಂದೆರವ ಕುರುವರರ ಕಾಲ್ಗಳ ಬಿಡಿದು
ಗಿರಗಿರನೆ ತಿರಿದು ನೆಲಕ್ಕಪ್ಪಳಿಸುವೆ. ಬಲುಶೂನ್ಯದ ಇದು ಕುಲ ಹೇಡಿಗಳನ್ನು ಎಳ ತಂದು ರಣಗೆ ತನಗಾನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ.